ಅಮೆರಿಕ ಕಾಲಮಾನ ಸಂಜೆ 6 ಗಂಟೆಗೆ ಅಂದ್ರೆ ಭಾರತೀಯ ಕಾಲಮಾನ ಬೆಳಗಿನ ಜಾವ 3 ಗಂಟೆ 30 ನಿಮಿಷಕ್ಕೆ ದೊಡ್ಡ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಹಾಗಂತ ಬರೀ ಘೋಷಣೆ ಮಾಡಿಲ್ಲ. ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಸೇನಾ ಪಡೆಗಳನ್ನು ಇರಾನ್ ಸುತ್ತಲೂ ನಿಯೋಜನೆಯನ್ನು ಕೂಡ ಮಾಡಿವೆ. ಅಮೆರಿಕ ಇರಾನ್ ಕಂಟ್ರೋಲ್ನಲ್ಲಿರೋ ಹಾರ್ಮುಜ್ ಜಲಮಾರ್ಗದ ಮೇಲೆ ದಾಳಿಗೆ ರೆಡಿಯಾಗಿದೆ. ಈ ಸಲ ಸಣ್ಣ ಪುಟ್ಟ ಕ್ಷಿಪಣಿಗಳನ್ನ ಮಾತ್ರ ಹಾಕಲ್ಲ, ಬದಲಿಗೆ ಕೆಂಪು ಸಮುದ್ರದಲ್ಲಿ ರಕ್ತದೋಕುಳಿ ನಡೆಸೋಕೆ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹಾಕೋದಕ್ಕೆ ಪ್ಲಾನ್ ರೆಡಿ ಮಾಡಿದೆ. ಈಗಾಗಲೇ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯಲ್ಲಿರೋ ಮಾರ್ಕ್ 7 ಪರಮಾಣು ಗುರುತ್ವಾಕರ್ಷಣೆಯ ಬಾಂಬ್ಗಳನ್ನು ಪರೀಕ್ಷಾರ್ಥ ಪ್ರಯೋಗನೂ ನಡೆಸಿ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ. ಕೆಂಪು ಸಮುದ್ರದಲ್ಲಿ ಶೀತಲ ಸಮರದ ಶಕ್ತಿ ಪ್ರದರ್ಶನ ಅಂತಾನೂ ಅಮೆರಿಕದವರು ಟ್ಯಾಗ್ ಲೈನ್ ಹಾಕಿದ್ದಾರೆ. ಈ ದೃಶ್ಯ ನೋಡಿ, ಇದು ಹಾರ್ಮುಜ್ ಜಲಸಂಧಿಯ ಬಳಿ ಸಕ್ರಿಯವಾಗಿರುವ ಯುಎಸ್ ವಿಧ್ವಂಸಕ ನೌಕಾಪಡೆಗಳು. ಅಮೆರಿಕದ ಪೆಂಟಗನ್ ಅಧಿಕಾರಿಗಳೇ ಈ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಅರೇಬಿಯನ್ ಸಮುದ್ರದಲ್ಲಿರುವ ಹಡಗುಗಳನ್ನು ಸುರಕ್ಷಿತವಾಗಿ ಹಾರ್ಮುಜ್ ಮೂಲಕ ಹಾದು ಹೋಗುವಂತೆ ಮಾಡ್ತೀವಿ. ಹಾರ್ಮುಜ್ ಸುರಕ್ಷಿತ ಕಾರಿಡಾರ್ ರಚಿಸೋದು ಅಮೆರಿಕದ ಗುರಿ. ಶೀಘ್ರದಲ್ಲೇ ಆ ಕೆಲಸ ಆಗತ್ತೆ ಅಂತ ಸಮುದ್ರದಲ್ಲಿ ಸಮರಕ್ಕೆ ಸಜ್ಜಾಗಿರುವ ವಿಡಿಯೋ ಹಾಕಿದೆ. ಇನ್ನು ಅಮೆರಿಕದವರು ಹಾರ್ಮುಜ್ಗೆ ಲಗ್ಗೆ ಹಾಕಿದ್ರೆ ಸರ್ವನಾಶ ಆಗ್ತಾರೆ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟಲು ಪ್ರಯತ್ನಿಸ್ತಾ ಇರುವ ಅಮೆರಿಕದ ವಿಧ್ವಂಸಕರನ್ನ ಇರಾನ್ ಡ್ರೋನ್ ಮಟ್ಟ ಹಾಕಲು ಸಜ್ಜಾಗಿದೆ ಅಂತ ಕ್ಷಿಪಣಿಗಳು, ಡ್ರೋನ್ ದಾಳಿಗಳು ನಡೆಸೋ ಎಚ್ಚರಿಕೆಯನ್ನು ಇರಾನ್ ಕೊಟ್ಟಿದೆ. ಮತ್ತೊಂದು ಕಡೆ ಅಮೆರಿಕದ ಯುದ್ಧ ನೌಕೆಗಳನ್ನ ನಿಲ್ಲಿಸಿರುವ ಜಾಗಕ್ಕೆ ಇರಾನ್ನ ನೌಕಾದಳ ಎಂಟ್ರಿ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯ ಬಳಿ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ದಾಳಿಗೆ ರೆಡಿಯಾಗಿದ್ದು, ಅಮೆರಿಕ ನೌಕಾಪಡೆಯ ಹಡಗುಗಳನ್ನ ಸಮುದ್ರದಲ್ಲೇ ಮಂಥನ ಮಾಡೋ ಸಮಯ ಬಂದಿದೆ ಅಂತ ಐಆರ್ಜಿಸಿ ಹೇಳಿಕೆ ರಿಲೀಸ್ ಮಾಡಿದೆ. ಒಂದ್ ಕಡೆ ಸಮುದ್ರದಲ್ಲಿ ಸಮರ ಶುರು ಮಾಡೋಕೆ ಅಮೆರಿಕ ಇರಾನ್ ಸಜ್ಜಾಗ್ತಿದ್ರೆ, ಮತ್ತೊಂದ್ ಕಡೆ ಅಮೆರಿಕದ ಯಮಸ್ವರೂಪಿ ಯುದ್ಧ ವಿಮಾನಗಳು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಬಿಡಾರ ಹೂಡಿವೆ. ಇಸ್ರೇಲ್ನ ಅತ್ಯುನ್ನತ ಮಿಲಿಟರಿ ನಾಗರಿಕ ವಿಮಾನ ನಿಲ್ದಾಣ ಬೆನ್ ಗುರಿಯನ್ನಲ್ಲಿ ದೈತ್ಯ ಬೋಯಿಂಗ್ KC-135 ಸ್ಟ್ರಾಟೋ ಟ್ಯಾಂಕರ್ ವಿಮಾನಗಳನ್ನು ನಿಲ್ಲಿಸಿದೆ ಅಮೆರಿಕ. ಇದಿಷ್ಟೇ ಅಲ್ಲ, ಇರಾನ್ ನೆಲಕ್ಕೆ ಅಮೆರಿಕದ 82ನೇ ವಾಯುಗಾಮಿ ಪಡೆಯ 2000 ಪ್ಯಾರಾಟ್ರೂಪರ್ ಸೈನಿಕರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಲೆಬನಾನ್ನ ರಾಜಧಾನಿ ಬೈರುತ್ನಲ್ಲಿ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಗುರಿಗಳ ಮೇಲೆ ಇಸ್ರೇಲಿ ವಾಯುಪಡೆಯ ವೈಮಾನಿಕ ದಾಳಿ ಶುರು ಮಾಡಿದೆ. ವರದಿಗಳ ಪ್ರಕಾರ ಹೆಜ್ಬುಲ್ಲಾ ಸಭೆ ನಡೀತಾ ಇದ್ದ ಕಟ್ಟಡವನ್ನ ಗುರಿಯಾಗಿಸಿ ಈ ದಾಳಿ ನಡೆಸಿದೆ. ಈ ಸ್ಫೋಟದಲ್ಲಿ ಹಲವಾರು ಹೆಜ್ಬುಲ್ಲಾ ಬಂಡುಕೋರರ ಸಾವಾಗಿದೆ ಅಂತ IDF ಹೇಳಿಕೊಂಡಿದೆ.